ಹೋಳಿ ಹಬ್ಬವು ಭಾರತದ ಪ್ರಮುಖ ಹಾಗೂ ಜನಪ್ರಿಯ ಹಬ್ಬಗಳಲ್ಲಿ ಒಂದಾಗಿದೆ. ಇದನ್ನು ಸಾಮಾನ್ಯವಾಗಿ ಬಣ್ಣಗಳ ಹಬ್ಬ ಎಂದು ಕರೆಯಲಾಗುತ್ತದೆ. ಈ ಹಬ್ಬವು ವಸಂತ ಋತುವಿನ ಆಗಮನವನ್ನು ಸೂಚಿಸುವುದರ ಜೊತೆಗೆ ಸಂತೋಷ, ಸ್ನೇಹ, ಸಮಾನತೆ ಮತ್ತು ಸಹೋದರತ್ವದ ಸಂದೇಶವನ್ನು ನೀಡುತ್ತದೆ. ಹೋಳಿ ಹಬ್ಬವನ್ನು ಮುಖ್ಯವಾಗಿ ಹಿಂದೂ ಧರ್ಮದವರು ಆಚರಿಸಿದರೂ ಇಂದಿನ ದಿನಗಳಲ್ಲಿ ಎಲ್ಲ ಧರ್ಮದ ಜನರು ಕೂಡ ಒಟ್ಟಾಗಿ ಸಂಭ್ರಮದಿಂದ ಆಚರಿಸುತ್ತಾರೆ. ಹೋಳಿ ಹಬ್ಬದ ಹಿಂದೆ ಪೌರಾಣಿಕ ಕಥೆಯೊಂದು ಇದೆ. ಪ್ರಹ್ಲಾದ ಮತ್ತು ಹೋಳಿಕೆಯ ಕಥೆ ಹೋಳಿ ಹಬ್ಬದ ಮಹತ್ವವನ್ನು ವಿವರಿಸುತ್ತದೆ. ಪ್ರಹ್ಲಾದನು ವಿಷ್ಣು ಭಕ್ತನಾಗಿದ್ದನು. ಅವನ ತಂದೆ ಹಿರಣ್ಯಕಶಿಪು ತನ್ನನ್ನು ದೇವರೆಂದು ಪೂಜಿಸಬೇಕು ಎಂದು ಬಲವಂತಪಡಿಸಿದ್ದನು. ಆದರೆ ಪ್ರಹ್ಲಾದನು ವಿಷ್ಣುವಿನ ಭಕ್ತನಾಗಿದ್ದನು. ಹಿರಣ್ಯಕಶಿಪುವಿನ ಸಹೋದರಿ ಹೋಳಿಕೆ ಅಗ್ನಿಯಲ್ಲಿ ಸುಡದ ವರವನ್ನು ಹೊಂದಿದ್ದಳು. ಅವಳು ಪ್ರಹ್ಲಾದನನ್ನು ಮಡಿಲಿನಲ್ಲಿ ಹಿಡಿದು ಅಗ್ನಿಗೆ ಪ್ರವೇಶಿಸಿದಳು. ಆದರೆ ದೇವರ ಕೃಪೆಯಿಂದ ಪ್ರಹ್ಲಾದನು ಬದುಕಿ ಉಳಿದನು ಮತ್ತು ಹೋಳಿಕೆ ಸುಟ್ಟು ಹೋದಳು. ಈ ಘಟನೆಯ ಸ್ಮರಣಾರ್ಥವಾಗಿ ಹೋಳಿ ಹಬ್ಬದ ಮುನ್ನ ದಿನ ಹೋಳಿಕಾ ದಹನ ಆಚರಿಸಲಾಗುತ್ತದೆ. ಇದು ಒಳ್ಳೆಯದು ಕೆಟ್ಟದ ಮೇಲೆ ಜಯ ಸಾಧಿಸುವುದನ್ನು ಸೂಚಿಸುತ್ತದೆ. ಹೋಳಿ ಹಬ್ಬದ ಮತ್ತೊಂದು ವಿಶೇಷತೆ ಬಣ್ಣಗಳನ್ನು ಎರಚುವುದು. ಜನರು ಪರಸ್ಪರ ಬಣ್ಣ ಹಚ್ಚಿಕೊಂಡು ಹ್ಯಾಪಿ ಹೋಳಿ ಎಂದು ಶುಭಾಶಯ ಕೋರುತ್ತಾರೆ. ಈ ಬಣ್ಣಗಳು ಜೀವನದ ವೈವಿಧ್ಯತೆಯನ್ನು, ಸಂತೋಷವನ್ನು ಮತ್ತು ಹೊಸ ಆರಂಭವನ್ನು ಸೂಚಿಸುತ್ತವೆ. ಹೋಳಿ ದಿನ ಜನರು ಹಳೆಯ ವೈಮನಸ್ಸುಗಳನ್ನೆಲ್ಲ ಮರೆತು ಹೊಸ ಸ್ನೇಹವನ್ನು ಬೆಳೆಸಿಕೊಳ್ಳುತ್ತಾರೆ. ಎಲ್ಲರೂ ಸಮಾನರು ಎಂಬ ಭಾವನೆ ಈ ಹಬ್ಬದ ಮೂಲಕ ವ್ಯಕ್ತವಾಗುತ್ತದೆ. ಹೋಳಿ ಹಬ್ಬವು ವಿಶೇಷವಾಗಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಮಥುರಾ ಮತ್ತು ವೃಂದಾವನಗಳಲ್ಲಿ ಹೋಳಿ ಹಬ್ಬಕ್ಕೆ ವಿಶೇಷವಾದ ಮಹತ್ವವಿದೆ. ಏಕೆಂದರೆ ಇಲ್ಲಿ ಶ್ರೀಕೃಷ್ಣ ಮತ್ತು ರಾಧೆ ಅವರ ಕಥೆಗಳು ಹೋಳಿಯೊಂದಿಗೆ ಸಂಬಂಧವನ್ನು ಹೊಂದಿವೆ. ಕೃಷ್ಣನು ಗೋಪಿಯರೊಂದಿಗೆ ಬಣ್ಣಗಳನ್ನು ಆಡುವ ಸಂಪ್ರದಾಯದಿಂದ ಪ್ರೇರಣೆಯಾಗಿ ಇಂದು ಹೋಳಿ ಬಣ್ಣಗಳ ಹಬ್ಬವಾಗಿ ಪ್ರಸಿದ್ಧಿಯಾಗಿದೆ. ಹೋಳಿ ಹಬ್ಬದ ದಿನ ವಿಶೇಷ ಆಹಾರಗಳನ್ನು ತಯಾರಿಸಲಾಗುತ್ತದೆ. ಗುಜಿಯಾ, ಪೂರಿ, ಸಿಹಿ ಪದಾರ್ಥಗಳು ಮತ್ತು ವಿವಿಧ ತಿಂಡಿಗಳು ಈ ಹಬ್ಬದ ರುಚಿಯನ್ನು ಹೆಚ್ಚಿಸುತ್ತವೆ. ಕುಟುಂಬದವರು, ಸ್ನೇಹಿತರು ಮತ್ತು ನೆರೆಹೊರೆಯವರು ಒಟ್ಟಾಗಿ ಕೂಡಿ ಊಟ ಮಾಡಿ ಸಂತೋಷ ಹಂಚಿಕೊಳ್ಳುತ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.